ತಿದ್ದುಪಡಿ ಮಾಡಿರೋದು ಒಪ್ಪೋದಿಲ್ಲ. ರಾಮ್ಜಿ ಕಾಯ್ದೆಯನ್ನು ಹಿಂಪಡೆಯಿರಿ. ಕೂಲಿ ಕಾರ್ಮಿಕರಿಂದ ಕೆಲಸ ಕಿತ್ತುಕೊಳ್ಳುವ ಇಬಿಜಿ ರಾಮ್ಜಿ ಕಾಯ್ದೆಗೆ ಧಿಕ್ಕಾರ. ಬೇಕೇ ಬೇಕು. ಕೂಲಿ ಕಾರ್ಮಿಕರಿಂದ ಕೆಲಸ ಕಿತ್ತುಕೊಳ್ಳುವ ಇಬಿಜಿ ರಾಮ್ಜಿ ಕಾಯ್ದೆಗೆ ಧಿಕ್ಕಾರ. ಬೇಕೇ ಬೇಕು. ರಾಮ್ಜಿ ಕಾಯ್ದೆ ವಾಪಸ್ ಆಗುವವರೆಗೂ ಹೋರಾಟ ನಿಲ್ಲೋದಿಲ್ಲ. ಹಣಕಾಸನ್ನು ಕೊಡದೇ ಇರುವ ರೀತಿ ಮಾಡಿರುವ ಕಾಯ್ದೆ ಧಿಕ್ಕಾರ. ರಾಮ್ಜಿ ಮೂಲಕ ಕಾಯ್ದೆ ಉದ್ಯೋಗ ಕಸಿದುಕೊಳ್ಳುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕ ಹೊಸ ಮಸೂದೆ ತಂದಿದ್ದಾರೆ, ಇದು ನಮ್ಮ ಸಂಘಟನೆಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಉದ್ಯೋಗ ಖಾತ್ರಿ ಹೊಸ ಮಸೂದೆ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಅಂತ ಈ ತಾರತಮ್ಯ ಮಾಡಿರೋದು ಇದು ಅವೈಜ್ಞಾನಿಕ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಈ ಉದ್ಯೋಗ ಖಾತ್ರಿ ಯೋಜನೆ 2005ರಿಂದ 2025ವರೆಗೂ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ತಗೊಂಡಿದೆ. ಕೇಂದ್ರ ಸರ್ಕಾರ ಈ ರೀತಿ 40% ರಾಜ್ಯ ಸರ್ಕಾರ ಮೇಲೆ ಹಾಕ್ಬಿಟ್ಟು ನಮ್ಮ ಕೆಲಸ ಮುಗಿತಂತ ಅನ್ಕೋಬಾರ್ದು ಕೇಂದ್ರ ಸರ್ಕಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ದೇಶದ ಕೋಟ್ಯಾಂತರ ಜನ ಕೂಲಿ ಕಾರ್ಮಿಕ ಬಡವರು ಜೀವನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಉದ್ಯೋಗ ಖಾತ್ರಿನ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ತಗೋಬೇಕಂತೇಳಿ ನಮ್ಮ ಸಂಘಟನೆ ಎಐಕೆಕೆಎಂಎಸ್ ಇಂದ ಆಗ್ರಹಿಸ್ತಾ ಇದೀವಿ. ಅದೇ ರೀತಿ ನಾವು ಕೇಂದ್ರ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತಾ ಇದೀವಿ. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಇವತ್ತು ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಭೂಮಿ ಇಲ್ದವರು ಕೂಲಿ ಕಾರ್ಮಿಕರು ಇವತ್ತು ನಮ್ಮ ದೇಶದಲ್ಲಿ ಜಾಸ್ತಿ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ 200 ದಿನ ಕೆಲಸ ಕೊಡಬೇಕು ವರ್ಷದಲ್ಲಿ ಅಂತ ಕೇಳ್ತಾ ಇದೀವಿ. ಅದೇ ರೀತಿ 600 ರೂಪಾಯಿ ಕೂಲಿ ಕೊಡಬೇಕಂತ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಮಾನ್ಯ ಪ್ರಧಾನಮಂತ್ರಿ ಅವರೇ, ದಯವಿಟ್ಟು ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ನೀವು ಗಮನ ಹರಿಸಬೇಕು. ಯಾವುದೇ ಕಾರಣಕ್ಕೂ 40% 60% ಮಾಡಬಾರ್ದು ಅಂತೇಳಿ ಈ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿ ಅವರಿಗೆ ಪ್ರಧಾನಮಂತ್ರಿ ಮನವಿ ಪತ್ರ ಕಳಿಸ್ತಾ ಇದೀವಿ. ಕೂಡಲೇ ಕೇಂದ್ರ ಸರ್ಕಾರ ಈ ಮಸೂದೆನ ವಾಪಸ್ ತಗೋಬೇಕು. ಹೊಸ ಮಸೂದೆ ವಾಪಸ್ ತಗೋಬೇಕು. ಈಗಾಗಲೇ ಉದ್ಯೋಗ ಖಾತ್ರಿ ಹಳೆ ಮಸೂದೆ ಏನಿದೆ, ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಅದನ್ನು ಖಾತ್ರಿಪಡಿಸಬೇಕು, ಅದು ಮುಂದುವರಿಸಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್, ಇಲ್ಲಿಗೆ ಈ ಪ್ರತಿಭಟನೆ ಮುಕ್ತಾಯ ಆಗಲ್ಲ. ಕೇಂದ್ರ ಸರ್ಕಾರ ಯೋಜನೆ ವಾಪಸ್ ತಗೊಳ್ಳೋವರೆಗೂ ಹೋರಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆ ಎಐಕೆಕೆಎಂಎಸ್ ಹಳ್ಳಿಗೂ ನಾವು ಜನಗಳ ಜಾಗೃತಿ ಮೂಡಿಸ್ಬಿಟ್ಟು ಉಗ್ರವಾದ ಹೋರಾಟಕ್ಕೆ ಮುಂದೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್.